ನಮಸ್ತೆ, ನೀವು ನೋಡ್ತಿದ್ದೀರಾ ಅಶ್ವವೇಗ ಚಾನಲ್. ನಾನು ರೇಣುಕಾ ಸುರೇಶ್. ಒಂದೇ ಮಾತರಂನ ಜನ್ಮ ವೃತ್ತಾಂತ ತುಂಬಾನೇ ದೊಡ್ಡದು, ಅದರಿಂದಾದ ಕಾರ್ಯ ಇನ್ನೂ ದೊಡ್ಡದು. ಒಂದೇ ಮಾತರಂ ಈ ಮಂತ್ರ ಅದೆಷ್ಟೋ ದೇಶಭಕ್ತರ ನಾಡಿ ಮಂತ್ರವಾಗಿದ್ದು, ಅದೆಷ್ಟೋ ಕ್ರಾಂತಿಕಾರಿಗಳಿಗೆ ಪ್ರೇರಣಾ ದೀಪವಾಗಿತ್ತು. ಅದು ಹೇಗೆ ಎಂಬುದನ್ನು ತಿಳಿಯುವುದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. 1838 ಬಂಗಾಳದ ಕಾಂಚಲಪಾಡ ಎಂಬ ಗ್ರಾಮದಲ್ಲಿ ಒಬ್ಬ ಬಾಲಕನ ಜನನವಾಗುತ್ತೆ. ಅವರೇ ಭಾರತ ಮಾತೆಯನ್ನು ದಾಸದಿಂದ ಮುಕ್ತಿಗೊಳಿಸಲು ತನ್ನದೇ ಆದ ಸಾಹಿತ್ಯಗಳ ಮೂಲಕ ಅದೆಷ್ಟೋ ವೀರರಿಗೆ ಪ್ರೇರಣೆ ನೀಡಿದ ಒಂದೇ ಮಾತರಂನ ಕರ್ತೃ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು. ಅವರ ತಂದೆ ಯಾದವ ಚಂದ್ರ ಚಟ್ಟೋಪಾಧ್ಯಾಯ ಖುದಿರಾಮ್ ಬೋಸ್ರ ಹುಟ್ಟೂರಾದ ಮೇದಿನಿಪುರದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರ ತಾಯಿ ಮಹಾನ್ ದೈವಭಕ್ತಿ. ಬಂಕಿಮರು ಬಾಲ್ಯದಿಂದಲೇ ಮೇಧಾವಿಯಾಗಿದ್ದರು. ಬಂಕಿಮರು 1856ರಲ್ಲಿ ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸೇರ್ತಾರೆ. ಆದರೆ ಮಾರನೇ ವರ್ಷವೇ ದೇಶದೆಲ್ಲೆಡೆ ಸ್ವತಂತ್ರ ಹೋರಾಟದ ಕಿಚ್ಚು ಹತ್ತಿತ್ತು. ಕಲ್ಕತ್ತಾ ಅಲ್ಲೋಲ ಕಲ್ಲೋಲವಾಗಿತ್ತು. ಆದರೂ ಬಂಕಿಮರು ಛಲ ಬಿಡದೆ BA ಪದವಿ ಪಡೆಯುವುದರಲ್ಲಿ ಸಫಲರಾಗ್ತಾರೆ. ಅವರ ವಿದ್ಯಾಭ್ಯಾಸವನ್ನು ಗಮನಿಸಿದ ಆಗಿನ ಬ್ರಿಟಿಷ್ ಸರ್ಕಾರ ಅವರನ್ನು ಕಲ್ಕತ್ತಾದ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಿತ್ತು. ಇಲ್ಲಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಬಂಕಿಮರು ಬ್ರಿಟಿಷರ ಒಂದೊಂದು ಕಹಿ ಅನುಭವಗಳು ಎದುರಾಗುತ್ತಾ ಹೋದವು. ಉನ್ನತ ಸ್ಥಾನಗಳಿಗೆ ಭಾರತೀಯರನ್ನು ನೇಮಿಸದೇ ಇರುವುದು, ಉನ್ನತ ಅಧಿಕಾರಿಗಳಿಗೆ ಸದಾ ವಿಧೇಯರಾಗಿರಬೇಕೆಂಬುದು, ಹಿರಿಯ ಅಧಿಕಾರಿಗಳ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕೆಂಬ ಹಲವಾರು ನಿಯಮಗಳು ಬಂಕಿಮರಿಗೆ ಇಷ್ಟವಾಗಲಿಲ್ಲ. ಬಂಕಿಮರ ನಡೆಯನ್ನು ಕಂಡ ಬ್ರಿಟಿಷರು ಅವರನ್ನು ಅಹಂಕಾರಿ ಎಂಬಂತೆ ನೋಡ್ತಾರೆ. ಇತ್ತ ಇವುಗಳಿಗೆಲ್ಲ ತಲೆಕೆಡಿಸಿಕೊಳ್ಳದೆ ಬಂಕಿಮರು ತಮ್ಮ ಸಾಹಿತ್ಯಗಳ ರಚನೆಗಳ ಕಡೆಗೆ ತಮ್ಮ ಗಮನವನ್ನು ಹರಿಸುತ್ತಾರೆ. ಬಂಕಿಮರು ದುರ್ಗೇಶ ನಂದಿನಿ, ಕಪಾಲಕುಂಡಲ, ಮೃಣಾಲಿನಿ, ಚಂದ್ರಶೇಖರ, ರಾಜಹಂಸ, ಆನಂದಮಠ, ಚೌದುರಾಣಿ, ಸೀತಾರಾಮ ಹೀಗೆ 14 ಕಾದಂಬರಿಗಳನ್ನು ರಚಿಸುತ್ತಾರೆ. ಅದರಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಆನಂದಮಠ ಕಾದಂಬರಿ. 1857ರಲ್ಲಿ ಇಡೀ ದೇಶವೇ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧ ಮಾಡಿತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಿಹಾರದ ಕುವರ ಸಿಂಗ್, ದಿಲ್ಲಿಯ ಬಾದ್ಶಾಹ ಮಂಗಲ್ ಪಾಂಡೆ ಮೊದಲಾದವರು ಈ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಈ ಸಮಯಕ್ಕೆ ಬಂಕಿಮರು 17 ವರ್ಷದ ಬಾಲಕರಾಗಿದ್ದರು. ಅವರು ಈ ಯುದ್ಧದ ಬಗ್ಗೆ ಸಾಕಷ್ಟು ವಿಮರ್ಶೆಗಳನ್ನು ನಡೆಸುತ್ತಾರೆ. ಈ ಯುದ್ಧದಲ್ಲಿ ಬೇಕಾದಷ್ಟು ಮಂದಿ ಸಾಹಸಿಗರಿದ್ದಾರೆ, ಬುದ್ಧಿಬಲರಿದ್ದಾರೆ. ಇಷ್ಟೆಲ್ಲ ಇದ್ದರೂ ನಮ್ಮವರು ಸೋತದ್ದು ಯಾಕೆ ಅಂತ ತುಂಬಾನೇ ಯೋಚಿಸುತ್ತಿರ್ತಾರೆ. ನಮ್ಮವರಲ್ಲಿ ಶಿಸ್ತು, ಸಂಘಟನೆ, ನಿಯಮ ಪಾಲನೆ, ಶಸ್ತ್ರಾಸ್ತ್ರ ಸಂಘ ಇತ್ಯಾದಿಗಳ ಕೊರತೆ ಎದ್ದು ಕಾಣ್ತಾ ಇರುತ್ತೆ. ಸೃಜನ ದ್ರೋಹಿಗಳು, ಸ್ವಾರ್ಥಿಗಳು, ಸಮಯ ಸಾಧಕರೇ ನಮ್ಮಲ್ಲಿ ಧಾರಾಳರಾಗಿದ್ದರು. ಇಂಥವರಿಂದ ಭಾರತೀಯರು ಸೋಲಲೇಬೇಕಾಗಿ ಬಂತು. ಮನುಷ್ಯ ಸ್ವಾರ್ಥವನ್ನು ಬಿಡಬೇಕು, ಅವನ ಮುಂದೆ ದೊಡ್ಡ ದೊಡ್ಡ ಆದರ್ಶಗಳು ಮೂಡಬೇಕು. ಅಂತಹ ಶ್ರೇಷ್ಠ ಆದರ್ಶ ಯಾವುದು ಎಂದು ಯೋಚಿಸ್ತಾ ಇರಬೇಕಾದರೆ ಬಂಕಿಮರ ಮುಂದೆ ಬಂದದ್ದೇ ಭಾರತ ಮಾತೆಯ ಚಿತ್ರ. ಆ ಭವ್ಯ ಮಾತೆಗೆ ಅವಳ ಮಕ್ಕಳಾದ ನಾವು ಬಂಧಿಸುತ್ತೇವೆ ಎಂದು ಕಲ್ಪಿಸಿಕೊಂಡಾಗ ಅವರ ಮನಸ್ಸಿಗೆ ಹೊಳೆದ ಮಂತ್ರವೇ ಒಂದೇ ಮಾತರಂ. ಈ ಒಂದು ಶಬ್ದನಿಂದ ಬಂಕಿಮರು ಒಂದು ದೊಡ್ಡ ಹಾಡನ್ನು ರಚಿಸುತ್ತಾರೆ. ಆ ಒಂದು ಹಾಡು ಇಡೀ ಭಾರತ ಮಾತೆಯ ಸೊಬಗನ್ನು ವರ್ಣಿಸುವ ಹಾಡಾಗಿದ್ದು, ಪ್ರತಿಯೊಬ್ಬ ಭಾರತೀಯ ಜೀವನ್ ಮಂತ್ರವಾಗಿ ಪರಿಣಮಿಸುತ್ತೆ. ಭಾರತೀಯರೆಲ್ಲರೂ ಒಕ್ಕೊರಲಿನಿಂದ ಒಂದೇ ಮಾತರಂ ಮಂತ್ರ ಪಠಿಸಲು ನಿಲ್ಲುತ್ತಾರೆ. ಈ ಮಂತ್ರ ಬ್ರಿಟಿಷರ ನಿದ್ದೆಯನ್ನು ಕೆಡಿಸುತ್ತದೆ. 1905ರಲ್ಲಿ ಬ್ರಿಟಿಷರು ಬಂಗಾಳವನ್ನು ಮುಸ್ಲಿಮರಿಗೆ, ಪೂರ್ವ ಬಂಗಾಳ ಹಿಂದೂಗಳಿಗೆ, ಪಶ್ಚಿಮ ಬಂಗಾಳ ಎಂದು ಇಬ್ಬಾಗಿಸಿದಾಗಲೂ ಇದೇ ಒಂದೇ ಮಾತರಂ ಐಕ್ಯ ಮಂತ್ರವಾಗಿದ್ದು ಸುಳ್ಳಲ್ಲ. ಇದರ ಪರಿಣಾಮವಾಗಿ ಬಂಗಾಳದ ವಿಭಜನೆಯನ್ನು ಹಿಂಪಡೆಯಲೇಬೇಕಾಗಿ ಬಂತು. ನಂತರ ಒಂದೇ ಮಾತರಂ ಭಾರತ ಮಾತೆಯ ದೇಶಭಕ್ತರ ಜೀವನಾಡಿಯಾಗಿ ಹೋಯಿತು. ಹಲವಾರು ಮಹಾನ್ ನಾಯಕರು ಐಕ್ಯ ಮಂತ್ರವಾಯಿತು. ಹೀಗೆ ಒಂದೇ ಮಾತರಂ ವೃತ್ತಾಂತ ಬಹಳ ದೀರ್ಘವಾದದ್ದು. ಇಂತಹ ಮಹಾನ್ ಮಂತ್ರ ರಚಿಸಿದ ಭಾರತ ಮಾತೆಯ ಸುಪುತ್ರ ಬಂಕಿಮರು 1894ರಲ್ಲಿ ದೈವಾಧೀನರಾದರು. ಆದರೆ ಬಂಕಿಮರು ನಮ್ಮೊಂದಿಗೆ ಇಲ್ಲದೇ ಇರಬಹುದು. ಆದರೆ ಅವರು ರಚಿಸಿದ ಮಂತ್ರ ಭಾರತ ಮಾತೆಯ ಕಣ ಕಣ ಎಲ್ಲಿಯವರೆಗೂ ಉಳಿಯುವುದು, ಅಲ್ಲಿಯ ತನಕ ಅವರ ಮಂತ್ರ ಶಾಶ್ವತವಾಗಿರುತ್ತೆ. ಒಂದೇ ಮಾತರಂ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ತೆ.